ನಡುರಾತ್ರಿಯ ನಂಗಾ ನಾಚ್ ಬಗ್ಗೆ ನಾವು ರಹಸ್ಯ ಕಾರ್ಯಾಚರಣೆ ಮಾಡಲು ಹೊರಟ ನಮ್ಮ ತಂಡಕ್ಕೆ ವಿಚಿತ್ರ ಅನುಭವಗಳಾದವು. ಖುಲ್ಲಂ ಖುಲ್ಲಾ ವೇದಿಕೆಯಲ್ಲಿ ಗಾನಾ ಬಜಾನಾ ಹೆಸರಲ್ಲಿ ಆ ನರ್ತಕಿಯರು ಈ ರೀತಿಯೂ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ನಮ್ಮನ್ನ ಮೂಡಿದ್ವು. ಆ ನರ್ತಕಿಯರು ಅಸಭ್ಯವಾಗಿ ಅಶ್ಲೀಲವಾಗಿ ಯಾವ್ಯಾವ ರೀತಿ ವರ್ತಿಸಿದ್ರು ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಇವು ನಾವು ಭೇಟಿ ಕೊಟ್ಟ ಕೆಲ ಆರ್ಕೆಸ್ಟ್ರಾಗಳಲ್ಲಿ ಕಂಡು ಬಂದ ನಂಗಾ ನಾಚಿನ ಕೆಲ ಝಲಕ್ಗಳು. ತೆರೆದ ವೇದಿಕೆಯಲ್ಲಿ ಮಾನ ಮರ್ಯಾದೆ ಬಿಟ್ಟು ಅಲ್ಲಿ ನರ್ತಕಿಯರು ನೃತ್ಯ ಮಾಡುತ್ತಿದ್ದನ್ನ ಕಂಡು ನಾವೇ ನಾಚಿಕೆ ಪಟ್ಟುಕೊಂಡೆವು. ಹರಪನಹಳ್ಳಿಯಲ್ಲಿ ಹಂಗಾಮ. ಈ ರೀತಿ ಖುಲ್ಲಂ ಖುಲ್ಲಾ ಆಗಿ ಅಶ್ಲೀಲ ನೃತ್ಯ ಮಾಡುತ್ತಿದ್ದ ಆರ್ಕೆಸ್ಟ್ರಾ ಕಾಣಲು ನಮಗೆ ಸಿಕ್ಕಿದ್ದು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯ ಊರ ಜಾತ್ರೆಯಲ್ಲಿ. ಈ ಆರ್ಕೆಸ್ಟ್ರಾದಲ್ಲಿ ಕಲೆ ಬಿಟ್ಟು ಉಳಿದೆಲ್ಲವೂ ಹುಚ್ಚೆದ್ದು ಕುಣಿಯುತ್ತಿತ್ತು. ಈ ಕಾರ್ಯಕ್ರಮ ನೋಡಲು ಹಿರಿಯರು, ಮಕ್ಕಳು, ಹೆಣ್ಮಕ್ಳು, ಕುಟುಂಬಸ್ಥರು, ಸಭ್ಯರು ಎಲ್ಲರೂ ಬಂದಿದ್ರು. ಆದರೆ ವೇದಿಕೆಯ ಮೇಲೆ ನರ್ತಕಿಯರು ಬರೀ ಲೈಂಗಿಕ ಪ್ರಚೋದನೆಯ ನೃತ್ಯಗಳನ್ನೇ ಮಾಡುತ್ತಿದ್ರು. ತುಂಡು ಬಟ್ಟೆ ತೊಟ್ಟು ಅವರು ಪ್ರದರ್ಶಿಸುತ್ತಿದ್ದ ಹಾವ ಭಾವ ಭಂಗಿ ಕಂಡು ಸಭ್ಯರು ಅಸಹ್ಯ ಪಟ್ಟುಕೊಂಡು ಅಲ್ಲಿಂದ ಹೊರ ನಡೆದರು. ವೇದಿಕೆಯ ಮೇಲೆಯೇ ನೃತ್ಯಗಾತಿಯೊಬ್ಬಳು ಮಧ್ಯದ ಅಭಿಷೇಕ ಮಾಡುತ್ತಿದ್ಲು. ಇದನ್ನ ಕಂಡು ನಮಗೆ ಡಾನ್ಸ್ ಬಾರ್ ನೆನಪಾಯಿತು. ಹುಚ್ಚಾಟಕ್ಕೆ ಎಲ್ಲೆಯೇ ಇಲ್ಲ. ಇದೇ ಹರಪನಹಳ್ಳಿಯಲ್ಲಿ ನಡೆದ ನ್ಯೂ ಸ್ಟಾರ್ ಆರ್ಕೆಸ್ಟ್ರಾದಲ್ಲಂತೂ ಅಸಭ್ಯತೆ ಎಲ್ಲೆ ಮೀರಿತ್ತು. ಎ ಗ್ರೇಡ್ ಪಡೆದ ಚಲನಚಿತ್ರಗಳನ್ನು ಮೀರಿಸುವ ರೀತಿಯಲ್ಲಿ ನಂಗಾ ನಾಚ್ ನಡೆಯುತ್ತಿತ್ತು. ಹನ್ನೊಂದು ಗಂಟೆಯ ಬಳಿಕ ಪ್ರಾರಂಭ ಆದ ಈ ಆರ್ಕೆಸ್ಟ್ರಾ ಸಭ್ಯತೆಯ ಎಲ್ಲಾ ಪರಿಭಾಷೆಯನ್ನ ಉಲ್ಲಂಘಿಸಿತ್ತು. ಸಾರ್ವಜನಿಕ ಕಾರ್ಯಕ್ರಮವಾದರೂ ಕೂಡ ಕುಟುಂಬಸ್ಥರು ಇದನ್ನು ಯಾವ ಕಾರಣಕ್ಕೂ ನೋಡುವ ಹಾಗಿರಲಿಲ್ಲ. ಪಾಂಡವಪುರದಲ್ಲಿ ಪುಂಡಾಟ. ಇನ್ನು ಪಾಂಡವಪುರದಲ್ಲಿ ನಡೆದ ಸೋನಿ ಆರ್ಕೆಸ್ಟ್ರಾಗೆ ಭೇಟಿ ಕೊಟ್ಟಾಗ ನಮಗನಿಸಿತು ಇವರಿಗೆ ಕಾನೂನಿನ ಭಯವೇ ಇಲ್ಲ ಅಂತ. ಯಾಕಂದ್ರೆ ಕಾಮೋತ್ತೇಜಕ ನೃತ್ಯವೇ ಇವರ ಬಂಡವಾಳವಾಗಿತ್ತು. ನಾಲ್ಕು ಗೋಡೆಗಳ ಮಧ್ಯೆ ನಡೆಯುತ್ತಿದ್ದ ನಂಗಾ ನಾಚ್ಗೆ ನ್ಯಾಯಾಲಯ ಬ್ರೇಕ್ ಹಾಕಿದೆ. ಆದರೆ ಈ ರೀತಿ ಆರ್ಕೆಸ್ಟ್ರಾಗಳಲ್ಲಿ ಪಬ್ಲಿಕ್ ಆಗಿಯೇ ಅಶ್ಲೀಲ ಕಾಮೋತ್ತೇಜಕ ನೃತ್ಯಗಳು ನಡೆಯುತ್ತಿದ್ರೆ ತಡೆಯೋರು ಯಾರೂ ಇಲ್ಲದಂತಾಗಿದೆ. ಲಂಗು ಲಗಾಮಿಲ್ಲದೆ ನಡೆಯುತ್ತಿರೋ ಈ ನಂಗಾ ನಾಚ್ ಸಾವಿರಾರು ನೈಜ ಕಲಾವಿದರ ಹೆಸರಿಗೆ ಮಸಿ ಬಳಿತಿದೆ. ಅವರ ಬಾಳನ್ನ ಮೂರಾ ಬಟ್ಟೆ ಮಾಡುತ್ತಿದೆ.